ಭೂ ಕಬಳಿಕೆ ಆರೋಪ ಸತ್ಯಕ್ಕೆ ದೂರ. ಬಾಬು ಸ್ಪಷ್ಟನೆ. ಬಂಗಾರಪೇಟೆ. ಇತ್ತೀಚೆಗೆ ನನ್ನ ರಾಜಕೀಯ ಏಳ್ಗೆ ಸಹಿಸದ ಕೆಲವರು ನನ್ನ ವಿರುದ್ಧ ಭೂ ಕಬಳಿಕೆ ಮತ್ತು ಕೋಟ್ಯಾಂತರ ರೂಪಾಯಿ ಗುಂಗಿರುವುದಾಗಿ ಅಪಪ್ರಚಾರ ಮಾಡುವುದರ ಮೂಲಕ ತೇಜೋವಧೆ ಮಾಡಲು ಹೊರಟಿದ್ದಾರೆ. ಅವರ ಆರೋಪದಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಎಂದು ಉದ್ಯಮಿ ಬಾಬು ಸ್ಪಷ್ಟನೆ ನೀಡಿದರು. ತಾಲೂಕಿನ ಬೂದಿಕೋಟೆ ಗ್ರಾಮದಲ್ಲಿ ಪತ್ರಿಕಾ ಹೇಳಿಕೆ ನೀಡಿದ ಅವರು, ನಾನು ಖಾಸಗಿ ವ್ಯಕ್ತಿಗಳಿಂದ ಹಿಡುವಳಿ ಜಮೀನು ಖರೀದಿ ಮಾಡಿ ಸಮತಟ್ಟು ಮಾಡಲು ಹೊರಟಿದ್ದೇನೆ ಹೊರತು ಯಾವುದೇ ಕೆರೆ, ಅಂಗಲ ಅಥವಾ ಹೊಳೆ ಒತ್ತುವರಿ ಮಾಡಿಕೊಂಡಿಲ್ಲ. ಹಾಗೂ ಸದರಿ ಸ್ಥಳದಲ್ಲಿ ಬಡಾವಣೆ ನಿರ್ಮಾಣ ಮಾಡಲು ಸರ್ಕಾರದ ಅನುಮತಿಗಾಗಿ ಮನವಿ ಮಾಡಲಾಗಿದೆ ಹೊರತು ಯಾವುದೇ ಬಡಾವಣೆ ನಿರ್ಮಾಣ ಮಾಡಲಿಲ್ಲ. ವಿಪರ್ಯಾಸ. ಅನಗತ್ಯವಾಗಿ ಕೆಲವರು ನನ್ನ ರಾಜಕೀಯ ಭವಿಷ್ಯ ಮತ್ತು ಉದ್ಯಮಕ್ಕೆ ಕಳಂಕ ತರುವ ದುರುದ್ದೇಶದಿಂದ ನನ್ನ ವಿರುದ್ಧ ಅಪಪ್ರಚಾರ ಮಾಡಲು ಹೊರಟಿರುವುದು ಶೋಭೆ ತರುವಂತದ್ದಲ್ಲ ಎಂದರು. ನಮಸ್ಕಾರ. ಎಲ್ಲ ಪತ್ರಿಕೋದ್ಯಮದವರಿಗೆ ಮತ್ತು ಸಾರ್ವಜನಿಕರಿಗೆ ನಾನು ತಿಳಿಪಡಿಸುವುದೇನೆಂದರೆ, ನನ್ನ ಮೇಲೆ ಒಂದು ಆಪಾದನೆ ಬಂದಿದೆ. ಅದು ನಾನು ಕೆರೆಯ ಒಂದು ಸ್ಥಿತಿಯನ್ನೇ ನಾನು ಮಣ್ಣು ತಗೊಂಡಿದ್ದೀನಿ ಅಂತ. ಯಾವುದೇ ಕಾರಣಕ್ಕೂ ಆ ಥರ ಇಲ್ಲ. ಆ ಥರ ಏನಾದರೂ ಇದ್ದಲ್ಲಿ ಖಂಡಿತ ನಾನು ಅದಕ್ಕೆ ಶಿಕ್ಷೆಯನ್ನು ಪಡ್ಕೊತೀನಿ. ನಂಬರ್ 1, ಅಲ್ಲಿ ಯಾವುದೇ ಕೆರೆ ಇಲ್ಲ. ಅದು ಒಂದು ಹಿಡುವಳಿ ಜಮೀನು ಪಕ್ಕದಲ್ಲಿ ಒಂದು ಹೊಳೆ ಹರಿಯುವಂಥ ಪ್ಲೇಸು. ಅಲ್ಲಿ ಎರಡು ಅಡಿಯಷ್ಟು ಭೂಮಿ ಹೈಟ್ ಆಗಿದ್ದನ್ನು ನಾನು ಅದನ್ನು ತಗೊಬಂದು ನನ್ನ ಜಮೀನಿಗೆ ಫಿಲ್ ಮಾಡ್ಕೊಂಡಿದ್ದೀನಿ. ನಂಬರ್ 2, ನಾನು ಒತ್ತುವರಿ ಮಾಡ್ಕೊಂಡಿದ್ದೀನಿ ಅಂತ ಆಪಾದನೆ ಇದೆ. ಒತ್ತುವರಿ ಯಾವುದೇ ಕಾರಣಕ್ಕೂ ಆಗಿಲ್ಲ. ಅಲ್ಲೂ ಹೊಳೆ ಹರಿದು ನನ್ನ ಜಮೀನಿನ ಒಂದು 20 ಅಡಿಯಷ್ಟು ಹೊಳೆಯಾಗಿ ಹೋಗಿದೆ. ಅದನ್ನು ನಾನು ಹದ್ಬಸ್ಗೆ ಹಾಕಿಕೊಂಡಿದ್ದೀನಿ. ಸರ್ಕಾರದವರು ಯಾವಾಗ ಹದ್ಬಸ್ ಹಾಕ್ತಾರೋ ಆವಾಗ ನಾನು ಹದ್ಬಸ್ಸನ್ನು ತಗೊಂಡು ಅದರ ಪ್ರಕಾರ ನಾನು ಅಳತೆಯನ್ನು ತಗೊತೀನಿ. ಒಂದೇ ಅಡಿಯಷ್ಟು ನಾನು ಸರ್ಕಾರದ ಜಮೀನಾಗಲಿ ಹೊಳೆ ಆಗಲಿ ನಾನು ಮುಟ್ಲಿಕ್ಕೆ ಹೋಗಲ್ಲ. ಅದು ನನಗೂ ಗೊತ್ತು. ಅದು ತಗೊಳ್ಳೋದ್ರಿಂದ ಏನು ಪ್ರಯೋಜನಕ್ಕೆ ಬರೋಲ್ಲ ನನಗೆ. ನಾನೇನು ಇಲ್ಲಿ ವ್ಯವಸಾಯ ಮಾಡಿ ಇದು ಮಾಡ್ತಾಯಿಲ್ಲ. ಮತ್ತು ಇನ್ನೊಂದೇನು ಅಂತ ಹೇಳ್ತಾ ಇದ್ದಾರೆ ಅಂದರೆ, ಅಕ್ರಮ ಬಡಾವಣೆ ಮಾಡಿದ್ದೀನಿ ಅಂತ. ಇನ್ನೂ ಬಡಾವಣೆನೇ ಮಾಡಿಲ್ಲ. ಇವಾಗ ನಾನು ಪರ್ಮಿಷನ್ಗೆ ಓಡಾಡ್ತಾ ಇದ್ದೀನಿ. ಇನ್ನೂ ಪರ್ಮಿಷನ್ನೇ ಬರೆದಿರ ನಾನು ಲೇವಟ್ಟೆ ಮಾಡಿಲ್ಲ. ಅದನ್ನು ಅಕ್ರಮ ಬಡಾವಣೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ದೊಡ್ಡ ಆಪಾದನೆ ಏನು ಅಂದರೆ, ಕೋಟ್ಯಾಂತರ ರೂಪಾಯಿ ನಾನು ದುಡ್ಡನ್ನು ನುಂಗಾಕಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಕೋಟ್ಯಾಂತರ ರೂಪಾಯಿ ನುಂಗಿದ್ದೀನಿ? ಯಾವ ಜಮೀನನ್ನ ನಾನು ಬರ್ಸ್ಕೊಬಿಟ್ಟಿದ್ದೀನಿ? ಯಾವ ಗೋಮಾಳನ್ನು ಬರ್ಕೊಂಡಿದ್ದೀನಿ? ನಾನು ನನ್ನ ಸ್ವಾರ್ಜಿತದಿಂದ ಬಂದಿರತಕ್ಕಂಥ ದುಡ್ಡಲ್ಲಿ ಖಾಸಗಿ ವ್ಯಕ್ತಿಗಳಿಂದ ಜಮೀನನ್ನು ಖರೀದಿ ಮಾಡಿದ್ದೀನಿ. ಯಾವುದೇ ಗೋಮಾಳ ಜಮೀನನ್ನು ಪರ್ಚೇಸ್ ಮಾಡಿ ಯಾವ ಪಿ ಲ್ಯಾಂಡು ತಗೊಂಡಿಲ್ಲ. ಯಾವುದೇ ಕಾರಣಕ್ಕೂ ಅಂಥ ಜಮೀನಿಗೆ ನಾನು ಯಾವುದಕ್ಕೂ ಹೋಗಿಲ್ಲ. ಸೂಕ್ತ ದಾಖಲೆ ಇದ್ದಲ್ಲಿ ತಾವು ಖಂಡಿತ ನಮ್ಮನ್ನು ಎನ್ಕ್ವೈರಿ ಮಾಡಿ ಪ್ರಸಾರ ಮಾಡಿ. ನಾನು ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿದ್ದೀನಿ ಹೊರತು ಯಾರ ಹತ್ರನೂ ಪಡ್ಕೊಂಡಿಲ್ಲ. ಯಾರ ದುಡ್ಡನ್ನು ನಾನು ತಿಂದಿಲ್ಲ. ನನ್ನ ಜೀವನಮಾನದಲ್ಲಿ ನಾನು ಒಬ್ಬರಿಗೆ ಕೊಟ್ಟಿದ್ದೀನಿ ಹೊರತು ಒಬ್ಬರ ಹತ್ರ ತಗೊಂಡಿರ್ತಕ್ಕಂಥ ಪರ್ಸ್ನಾಲಿಟಿ ನನ್ನದಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ನನ್ನನ್ನು ಆಶೀರ್ವದಿಸಿ. ಮತ್ತೊಂದು ಆಪಾದನೆ ಮಾಡ್ತಾಯಿದ್ದಾರೆ, ನಾನಿಲ್ಲಿ ರಾಜಕಾರಣ ಇನ್ನೂ ಶುರುವೇ ಮಾಡಿಲ್ಲ. ನಾವು ಸರ್ಕಾರಿ ಆಸ್ತಿಗಳನ್ನ ನೋಡ್ಕೊಳ್ಳೋವಂಥ ಎಲ್ಲ ಕುಮ್ಮಕ್ಕು ಮಾಡ್ತಾಯಿದ್ದಾರೆ ಅಂತ. ದಯವಿಟ್ಟು ಆ ಥರ ಭಾವಿಸೋಕೆ ಹೋಗಬೇಡಿ. ನಾನು ಇಲ್ಲಿ ರಾಜಕಾರಣ ಮಾಡಿ ಏನೋ ಒಂದು ಸಾಧನೆ ಮಾಡಿಬಿಡ್ಬೇಕು ಅಂತೆಲ್ಲ ಬಂದಿದ್ದು. ಕೇವಲ ನನ್ನ ಬೂದಿಕೋಟೆ ಹೋಬಳಿಯ ಏನೋ ಒಂದು ನಾನು ಹುಟ್ಟಿದ್ದೀನಿ, ಬೆಳೆದಿದ್ದೀನಿ, ನಾನು ಏನೋ ಒಂದು ಸೇವೆ ಮಾಡಲಿಕ್ಕೆ ಅಂತ ಬಂದಿದ್ದೀನಿ ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಇಲ್ಲಿ ರಾಜಕಾರಣ ಬೆಳೆಸ್ಕೊಂಡು ನಾನೇನೋ ದೊಡ್ಡ ಮನುಷ್ಯ ಆಗಿಬಿಡ್ಬೇಕು ಅಂತಿಲ್ಲ. ಖಂಡಿತ ನನಗೆ ಅಷ್ಟೊಂದು ಆಸೆ ಇಲ್ಲ. ನಾನು ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಸಂಪೂರ್ಣವಾಗಿ ನಾನು ಖುಷಿಯಾಗಿದ್ದೀನಿ. ಈ ರಾಜಕಾರಣದಿಂದ ನಾನು ಸಂಪಾದನೆ ಮಾಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಭಾವಿಸ್ಬೇಡ್ರಿ. ಸಮಾಜಮುಖಿ ಕೆಲಸ ಮಾಡೋದನ್ನು ದಯವಿಟ್ಟು ಸ್ವೀಕರಿಸಿ. ನನ್ನನ್ನು ಯಾವುದೇ ಕಾರಣಕ್ಕೂ ಆ ರೀತಿಯ ಅಪವಾದವನ್ನು ಹೊರಿಸಿ ನನ್ನನ್ನು ತೇಜೋವಧೆ ಮಾಡಬೇಡಿ.